ಬಡ ಬಗ್ಗು ಗಿಡ ಬೀಳೋ ನಂಗೆ ಆಚೆ ಇಲ್ಲ. ಏನೋ ಸಮುದ್ರ ಮಾಡ್ಬೇಕಂತ ಮಾಡ್ರಪ್ಪ. ಸಬ್ಸ್ಕ್ರೈಬ್. ನನಗೆ ಬಾಯ ಗಲ್ಲಲ್ಲ ಹೆಂಗ ತೊದ್ಲು ಅದೇನೋ ನಾವು ಇದು ಮಾಡ್ರಿ. ನಾಯಿಗೂ ನಿಂಗೂ ಏನು ದ್ವೇಷ? ನಾಯಿ ನಾವು ಊರಾಗೆಲ್ಲ ಬೈತಿರ್ತೀಯಂತೆ, ಊರಾಗ ಅದೇ ಕಂಪ್ಲೇಂಟ್ ನಿಂದು. ಊರಾಗ ಅದೇ ಕಂಪ್ಲೇಂಟ್ ಆದ್ರೆ ಹಾಂ ಮೇನ್ ರೋಡಗೆ ಹೋಗೋ ಮಕ್ಕಳು, ಸ್ಕೂಲ್ಗೆ ಹೋಗೋ ಮಕ್ಕಳು ತಿರುಗ್ತಿರ್ತವೆ. ಹಾಂ ಸ್ಕೂಲ್ಗೆ ಹೋಗೋ ಮಕ್ಕಳು ಮೇನ್ ರೋಡಗೆ ಅಕ್ಕಪಕ್ಕ ಯಾರು ಇಲ್ಲ ಬಿಡ್ಸಕ್ಕೆ, ಓಡಿಸ್ಕೊಂಡು ಒಟ್ಟಾಡ್ಕೊಂಡು ಹೋಗಿ ಕಡಿಬೋದೇನೋ ನಾಯಿ? ಕಡಿಬೋದಾ? ಕರೆಯಂಗಿಲ್ಲ. ಮತ್ತೆ ಯಾರಾದ್ರು ಬುದ್ಧಿ ಕಲ್ಸಲ್ವೇನೋ? ಐತೆ ಅವ್ರೆ. ಏಯ್ ಸಾಯ ಉಯ್ದುಬಿಡ್ತೀನಿ ಆ ನಾಯ ಬಿಡಲ್ಲ. ಸ್ಕೂಲ್ಗೆ ಹೋಗೋ ಮಕ್ಕಳು ನಾವು ಓಡಿಸ್ಕೊಂಡು ಹೋಗ್ಬೇಕಾದ್ರೆ ಮಕ್ಕಳು ಏನ್ ಮಾಡ್ತಾವೆ? ಹೆಣ್ಣು ಮಕ್ಕಳು ಹೆದರ್ತವೆ ಅಲ್ವಾ? ಹೌದು. ಯಾಕೆ ಬೈದಿದ್ದೀನಿ ನಾಯಿ ಅಂತ ಕೇಳ್ತೀಯಾ? ನಾಯಿ ಮಾಡೋದು ಸರಿನಾ? ಏಯ್ ನಾನು ಒಂದು ನಾಯಿ ಸಾಕಿದ್ದೀನಿ. ಎಲ್ಲಾರ ಹೋದ್ರೆ ಒಂದು ಬಿಸ್ಕತ್ ತಗೊಂಬತ್ತೀನಿ. ಎಮ್ಮೆ ಕರ ಏನಾರು ಕಿತ್ಕೊಂಡು ಹೋದ್ರೆ ಒಡೆಗೆ ಅಡ್ಡ ಹಾಕ್ಯಂತೈತಿ. ಎಮ್ಮೆ ಹಿಡ್ಕೊಂಡು ನಾನು ಏನಾರ ಹೋದ್ರೆ ನನ್ನ ಜೊತೆಗೆ ಬರ್ತೈತಿ. ಒಂದು ಕಸ ಹೊತ್ಕೊಂಡು ಹೋದ್ರು ಬರ್ತೈತಿ ನಾಯಿ. ನಾಯಿ ಅಂದ್ರೆ ನಾನು ಬುದ್ಧಿ ಕಲಿಬೇಕು ನಾವು. ನಾವು ನಾಯಿಗೆ ಅನ್ನ ಹಾಕ್ತಿವಿ, ಇಷ್ಟು ಮುದ್ದೆ ಹಾಕ್ತಿವಿ, ತೀರ ಇಷ್ಟು ಕಿತ್ತೋದಂತ ನಾಯಿ ರೋಡ್ ಬೀದೆ ನಾಯಿಗಳು. ನಮಗೂ ಹೊಯ್ಸ್ಕೊಂಡು ಪ್ರಾಣಿ ಮೇಲೆ ಹೊಟ್ಟೆ ಉರಿ. ನಿನ್ಗೆ ಒಬ್ಬಗಲ್ಲವು. ನಾನು ಸಾಕಿದ್ದೀನಿ ನಾಯಿನೂ ಸಾಕಿದ್ದೀನಿ, ದನ ಎಮ್ಮೆ ಎಲ್ಲ ಸಾಕಿದ್ದೀನಿ. ಇಷ್ಟೊಂದು ರೋಷ ಯಾಕೆ ನಾಯಿ ಮೇಲೆ ಅಂತ ಕೇಳ್ತೀಯ? ನಾಯಿ ಓಡಿಸ್ಕೊಂಬಂದೈತಿ ನನ್ನ, ಕಲ್ತಾಂಡು ಓಡಿಸಿದ್ದೀನಿ. ನಾಯಿ ಯಾವ ಮಾಡ್ತೈತೆ ಅಂತ ಕೇಳ್ತೀಯ? ನಾಯಿ ಏನು ಮಾಡಲ್ಲ ಕಣಪ್ಪ. ನಾಯಿ ಕೈ ಮುಗಿಬೇಕು ನಾರಾಯಣ ಸ್ವಾಮಿಗೆ, ಬೈಯಾರ್ದೆ ತಪ್ಪು ಅಲ್ವಾ? ಹೌದು. ಸ್ಕೂಲ್ ಮಕ್ಕಳನ್ನ ಅಷ್ಟಾಡ್ಕೊಂಡು ಕಡಿಯೋಕ್ಕೆ ನನಗೆ ಭಾಳ ಸಿಟ್ಟು ಬರುತ್ತೆ. ನಾಯಿ ಏನೋ ಹಿಂದ್ಗಡೆಗೆ ಹೋಗೋದು ಮುಂದ್ಗಡೆಗೆ ಓಡಾಡ್ಕೊಂಡಿದ್ದೆ ನಾಯಿಗಳು ಕುಕ್ಕಳ್ಳೇಳು ಬಾಕಲ್ಗಳಾಕಿ ನಾವೇನು ಕೂಟ ಹಾಕಲ್ವಾ? ಹೌದು. ಅಷ್ಟಾಡ್ಕೊಂಡು ರೋಡಾಗಲ್ಲ ನಾಯಿ. ಹೆಣ್ಮಕ್ಳು ಸ್ಕೂಲ್ ಮಕ್ಕಳನ್ನ ಓಡಾಡಿದ್ರೆ ಅಲ್ಲಿ ಯಾರು ಬಿಡಿಸ್ತಾರೆ? ಅರ್ಧದರೆಗೆ ಯಾರು ಬಿಡಿಸ್ತಾರೆ? ಯಾರು ಇಲ್ಲ. ಮತ್ತೆ ನಾಯಿ ಮೇಲೆ ಯಾಕೆ ನೀವು ಇಷ್ಟೊಂದು ರೋಷ ಅಂತ ಕೇಳ್ತೀಯಾ? ನನಗೆ ಗೊತ್ತಿರಲಿಲ್ಲ, ಕೇಳಿದೆ ಬಿಡು. ಹೋಗಿ ನಾಯಿ ಕೈ ಕಡ್ಸ್ಕೊ ಹೋಗಿ ನೀನು ಬೇಕಾದ್ರಿ. ನಾನೇ ಬೈದ್ಬಿಟ್ಟಿದ್ದು ನಾನು ತಪ್ಪಾಗೈತೆ. ನಾಯಿ ಕೈಲಿ ಕಡ್ಸ್ಕೊ ಹೋಗೋ ನಂದೇಳಿ ಊರಳಿಕೆ ಯೋಚ್ ನಾಯಿ ಅವನು ಅಲ್ಲ. ನಾಯಿ ಕೈಲಿ ಕಡ್ಸ್ಕೊಂಡು ನಿನ್ನ ಅಗಲ್ ಮ್ಯಾಕ ಹಾಕೊಂಡು ಒಂದು ಮುತ್ತು ಕೊಟ್ಬಿಡು. ನಾಯಿ ಏನು ಮಾಡ್ತೈತೆ ಅನ್ನೋದು ಗೊತ್ತಾಕೈತಿ. ನಾಯಿಗೂ ಆ ಒಳ್ಳೆ ರೀತಿಯಾಗಿದ್ರೆ ನಾಯಿ ಅಲ್ದ್ರ ದೊನ್ನೆ ತಗೊಂಡು ಹೊಂದು ಬಿಡ್ತೀನಿ ನಾಯ. ನಾನು ಹೋಗ್ಕದ್ರೆ ಎಮ್ಮೆ ಹೇಳ್ಕೊಂಡು ಹೋಗ್ಕದ್ರೆ ನಾನು ಹಿಂದೆ ಬರ್ತಾವೆ ನಾಯಿ ನಮ್ಮದು. ಅಯ್ಯೋ ನಾಯಿ ಯಾಕೆ ಹೋಯ್ದೆ ಅಂತ ಕೇಳ್ತೀನಿ. ನಾಯಿ ಏನು ಮಾಡ್ತವೆ? ನಾಯಿ ತರುವ ಒಳ್ಳೆ ಬುದ್ಧಿ ಐತೆ. ಯಾವುದೋ ಚಾಂಡಾಳ್ ನಾಯಿಗಳು, ಬೀದಿ ನಾಯಿಗಳು ಹಂಗೆ ಮಾಡ್ತವೆ. ನಾವು ನಾಯಿ ಸಾಕಿದ್ದೀನಿ. ಆ ನಾರಾಯಣ ಸ್ವಾಮಿ ಒಳ್ಳೆಯವರು ಅವ್ರಿ, ಕೆಟ್ಟವರು ಅವ್ರಿ. ಲೇ ಇಟ್ಟು ನೋಡಿ ನಾನು ಕಳಿತಿ ಪಾಪ. ಯೋ ನಾಯಿ ಯಾಕೆ ಬೈದೆ ಅಂತ ಕೇಳ್ತೀಯ? ನಾಯಿ ತಲೂ ಸಿಟ್ಟೈತೆ, ಮನ್ಸನ್ ತಲೂ ಸಿಟ್ಟೈತಿ. ಮನ್ಸ ಒಬ್ಬ ಒಳ್ಳೆನು ಒಬ್ಬ ಕೆಟ್ಟನು ಅಲ್ವಾ? ಹೌದು. ಮತ್ತೆ ಯಾಕೆ ಬೈದೆ ನಾಯಿ ಅಂತ ಕೇಳ್ತೀಯ? ಮನ್ಸ ಒಬ್ಬ ಒಳ್ಳೆನು, ಒಬ್ಬ ತಿಕ್ಕುರ್ಕ, ಒಬ್ಬ ಒಳ್ಳೆನು. ಒಳ್ಳೆ ತಂದು ಇರ್ಬೇಕಾದ್ರೆ ಭಾಳ ಕಷ್ಟ ಐತಿ. ನಾಯಿ ಯಾಕೆ ಬೈದೆ? ಹೋಗಪ್ಪ ಹಿಡ್ಕೊಂಡು ಯಾವ್ದಾರ ಮುತ್ಕೊಟ್ಟು ನಮಸ್ಕಾರ ಮಾಡ್ಕೊಂಬ. ನನಗೆ ನಾಯಿ ಕಂಡ್ರಾಗಲ್ಲ. ನಾಯಿ ಹೇಳಿದ ಮಾತು ಕೇಳಂಗಿರ್ಬೇಕು ನಾಯಿ. ತೀರಾ ಹಿಂಗೆ ಹೊರ್ಕಾಟಾಡಿ ನಂಗೆ ಹಿಡಿಯಲ್ಲ. ನಾವು ಅನ್ನ ಮುದ್ದೆ ಹಾಕ್ತೀವಿ ನಾಯಿಗೂ. ಪಾಪ ಒಂದು ಕತೆ ಹೇಳ್ತೀನಿ ಕೇಳ್ತೀನಿ. ನಾಯಿ ಮೇಲೆ ಯಾಕೆ ಇಷ್ಟು ರೋಷ ಅಂತವ? ಅಲ್ಲ ನಾಯಿ ಮೇಲೆ ಯಾಕೆ ಇಷ್ಟೊಂದು ರೋಷ ಅಂತ ಕೇಳ್ತೀಯ? ಹೆಮ್ಗೆ ಉಳ್ತಾರಕ್ಕಂತ ಹೋಗಿದ್ದೆ ತೋಟತಕ್ಕಿ. ಮಳೆ ಬಂದ್ಬಿಡ್ತು ಅವತ್ತೇ ಮಳೆ ಬಂದ್ಬಿಡ್ತು. ಮಳೆ ಬಿಡ್ಸ್ಕೊಂಡು ಹೋಗೋಣ ಅಂತ ಅಲ್ಲೇ ಸೇರ್ಕೊಂಡ್ನಲ್ಲೋ. ಅಲ್ಲೇ ಸೇರ್ಕೊಂಡ್ರೆ ಏನು ಮಾಡಿದೆ? ಒಂದು ಸುಲ್ಪಟ್ಟಿಯಲ್ಲೇ ತಲೆ ಮೇಲೆ ಇಕ್ಕೊಂಡು ಹುಲ್ನಲ್ಲಿ ಹಚ್ಬಿಟ್ಟೆ. ಮನೆ ತಾವು ಎಮ್ಮೆ ಅವೆ ಅಂತ ಹೋಗ್ತಾ ಇದ್ದೀನಿ. ಒಂದು 20 ನಾಯಿ ಸೇರ್ಕೊಂಡು ಇಟ್ ನೋಡು ಇಷ್ಟುದ್ದ ಎಮ್ಮೆ ಕರ್ಕೊಂಡು ಎಲ್ಲ ಕಡ್ಕೊಂಡು ನಾನು ಹೋಗೋತ್ತಿಗೆ ಗೋಮಳೆ ತಕ ಕಿತ್ತುಬಿಟ್ಟು ಚಿವೆ ಪೊಬೆ ಎಲ್ಲ ಕಡ್ಕೊಂಡು ತಿಂದ್ಬಿಟ್ಟು ಅದನ್ನ ಅರ್ಧ ಜೀವ ಕಳ್ಕೊಂಡು ತಿಂತಾವೆ. ಇಲ್ಲಿ ಇನ್ನೊಂದು ಎಮ್ಮೆ ಮಾಡ್ಕೊಂಡ 4 ಜನ ಸೇರಿವ್ರಿ. ಹಗ್ಗನೆ ಎಲ್ಲ ಕತ್ತಿಸೈತಿ ಎಳ್ಕೊಂಡು ಹೋಗ್ತಾವೆ. ಆಗ ನಾನೇನ್ ಮಾಡಿದೆ ಗೊತ್ತಾ? ಯಪ್ಪ ಹೆಣ್ಗರನ ಜೀವ ಉಳಿಸ್ಕೊಳ್ಳೋಣ. ಕ್ವಾಣಂತೂ ಹೋತು ಹೆಣ್ಗರನ ಉಳಿಸ್ಕೊಳ್ಳೋಣ ಅಂತ ಒಡೆಗಿ ಬುಡ್ಕೊಂತೀನಿ. ಯಾರು ಓಡ್ ಬರ್ಲಿಲ್ಲೋ, ಯಾರು ಓಡ್ ಬರಲ್ಲ. ಆ ನಾಯಿ ಕಾಡಗಳು ತಿರ್ಬಿಡ್ ನೋಡ್ದಂಗ ಆಗತ್ಕೊಳ ನಾಯಿ. ಆಟ ದಪ್ಪ ಇದ್ದು ಸುಗುಣ ಕೋಳಿ ಫಾರಂ ತಗೊಳವು. ಅವಾಗ ನಾವು ಕೋಳಿ ಫಾರಂ ತಗೊಳ ಬಂದ್ಬಿಟ್ಟು ನಾಯಿ ಮಾಡಿದಿತ್ತು ಅವತ್ತೇ.
ಯಪ್ಪ ಎಮ್ಮೆ ಕರಿನ ತಲೆ ಇಟ್ಕತ್ರ ಇಟ್ಕೊಳೋ ಶಿವ ಶಿವ. ಕ್ವಾಣ ಇಷ್ಟ ಹತ್ರ ಇತ್ತು. ಹ್ಮ್ ಮಕಡನೆ ಕಿತ್ಕೊಂಡ್ಬಿಟ್ಟು ಹಗ್ಗ ಎಲ್ಲ ಕಿತ್ಬಿಟ್ಟು ಓಡಿಸಾಡ್ಬಿಟ್ಟವ್ರಲ್ಲವ. ಅಯ್ಯಪ್ಪ. ಆಗ ಎಲ್ಲ ತಿಂದ್ಬಿಟ್ಟು ಪ್ರಾಣ ಕಳ್ಕೊಂಡು ತಿಂದ್ಬಿಟ್ಟು ಮಳ್ಕೊಂಡು ಹೋಗಿ ಬಿಡ್ಸ್ಕೊಳ್ಳೋಣಂತ ಓದಿ ಹಾ ನಾಯಿ ಮೇಲೆ ಯಾಕೆ ರೋಷ ಅಂತ ಅಷ್ಟಪ್ಪ ಎಮ್ಮೆ ಕರ ಯಾರು ಕೊಡೋರು ಇವಾಗ ಹೇಳೋ. ಕೊಡ್ತಿರ್ಲಿಲ್ಲ ಯಾರು. ನಾನು ಹುಲ್ ತರೋ ಹೊತ್ತಿಗೆ ಕೊಡ್ಕೊಂಡು ತಿಂದವಲ್ಲ ಎಮ್ಮೆ ಕರವ. ಹಾ ನಾನು ಹುಲ್ ತರೋ ಹೊತ್ತಿಗೆ ಅಯ್ಯಯ್ಯ. ಯಾಕೆ ನಾಯಿ ಮೇಲೆ ರೋಷ ಅಂತೀಯ? ನಾಯಿಗೆ ನಾವು ಅನ್ನ ಹಾಕ್ತೀವಿ, ಮುದ್ದೆ ಹಾಕ್ತೀವಿ. ನಾಯಿ ಮೇಲೆ ನಮಗೂ ಇಷ್ಟ ಐತಿ. ಇಷ್ಟಂದ ರೋಷ ಅಯ್ಯಪ್ಪ. ನಾಯಿಗೆ ಇರಬೇಕು. ನಾಯಿ ಮನೆತವ ಹ್ಮ್ ಮನೆತವ ನಾಯಿ ಇದ್ರೆ ನಮಗೂ ಚಂದ. ಆದ್ರೆ ಇಂಥ ದುರ್ಬುದ್ಧಿ ಇರಬಾರ್ದು ನಾಯಿಗೆ. ಹೌದು. ಶೋಭಾ ಹಂಚೋದು. ಏನೋ ಬಿರಿಯಾನಿ ಏನದು? ಏನು ಬಿರಿಯಾನಿ? ಅಲ್ಲೆಲ್ಲ ಕೆಲಸ ಮಾಡ್ತಿದ್ದೆ. ಹ್ಮ್ ನಾಯಿ ಚೆನ್ನಾಗಿ ಸಾಕ್ಬೇಕು, ಬಿರಿಯಾನಿ ಅದು ಹಾಕ್ಕೊಂಡು ಒಂದವ ಬಣ್ಣೆಯ. ಯಾರು ಸರ್ಕಾರದಿಂದ ನಾಯಿಗೆನವ ಬಿರಿಯಾನಿ ಕೊಡ್ತಾರಂತೆ, ಬಿರಿಯಾನಿ ಹಾಕ್ಬೇಕಂತೆ, ಏನಿದು ಯೋಜನೆ? ನಾಯಿ ಬಿರಿಯಾನಿ ಹಾಕೋಣ, ಹಾ ನಾವ್ ಹೇಳಿ ಕೆಲಸ ಮಾಡ್ಲಿ ಹೇಳು. ಹೌದಾ? ನಾವು ಕೆಲಸ ಮಾಡೋರಿಗೆ ಬಿರಿಯಾನಿ ಸಿಕ್ಕಲ್ಲ ಟೈಮಾಗಿ. ಆ ನಾಯಿಗೆ ಹೇಳ್ತಾರಲ್ಲ ಬಿರಿಯಾನಿಯ, ಬಿರಿಯಾನಿ ಬೇಕಂತ ನಾಯಿಗೆ. ಕೆಲಸ ಮಾಡ್ಲಿ ಹೇಳು, ನಾವ್ ಹೇಳ್ದಂಗೆ ಬಿರಿಯಾನಿ ತಂದು ಹಾಕೋಣ ಹೋಟ್ಲಾಗೆ. ಹೋಟ್ಲಾಗ ತೆಚ್ಚಿನ ಹೋಗಿ ನಾವ್ ಹೇಳ್ದಂಗೆ ಕೆಲಸ ಮಾಡ್ತಾವ. ನಾಯಿಗೆ ಬಿರಿಯಾನಿಯ, ನಮಗೆ ಬಿರಿಯಾನಿ ಇಲ್ಲ ಅಂತ ಅದನ್ನ ನಾಯಿಗೆ ಹೇಳ್ತಾರಲ್ಲ ಪಾಪ. ಇದೆಯಲ್ಲ ಆಗ ಹಿಂಗೆ ಗೂಡು ಹಿಡ್ಕೊಡುತ್ತು, ಹಿಂಗೆ ಮಳೆ ಬೀಳ್ಸ್ಕೊಂಡೋಗಂತ ಬೆಂಕಿ ಕಾಯ್ಸ್ಕೊಂಡ್ ಕುತ್ಕೊಂಡು ಓಟು ಎಮ್ಮೆ ಕರ ಹಾಳಾಗಿ. ಆಯ್ತಾ? ಓಟು ಹಾಳಾಗಿ ಇಷ್ಟೆಲ್ಲ ಕತೆ ಐತೇನು ಇದ್ರಿಂದವ ನಾಯಿಯಿಂದ? ಆಗೈತೆ ಬೇಡ, ನನಗೆ ಹೊಟ್ಟೆ ಎತ್ಕೊಂಡು ಉಳಿತೈತೆ ನಾಯಿ ಮಕ್ಕ ಕಂಡ್ರಿ. ಹೌದಾ? ಹೋಗ್ ರೋಡಾಗಲ್ಲ ನಾಯವಿ, ರೋಡಾಗಲ್ಲ ನಾಯವಿ. ಯಾಕೆ ನಾಯಿ ಮೇಲೆ ಇಷ್ಟೊಂದು ರೋಷ ನಿನ್ಗಂತ ಕೇಳ್ತೀಯ? ನಾಯಿ ಭಾಳ ಅನ್ಯಾಯ ಮಾಡ್ತಾವ ನನಗೆ. ಮಕ್ಕಳನ್ನ ಕಡಿಯೋದು ಸುತ್ತಪ್ಪು. ನಾಯಿ ಇರ್ಬೇಕು ನೋಡು. ನಾರಾಯಣ ಸ್ವಾಮಿ ನಾನು ಕೈ ಮುಗಿತೀನಿ. ಒಳ್ಳೆತನ ಒಳ್ಳೆ ಬುದ್ಧಿ ಇರ್ಬೇಕು ನಮ್ಮ. ತೀರ ಇಂಥ ಕಿತ್ತೋದಾಟ ಆಯ್ತು, ಗೂಡ್ತಾಂಡು ಹೆಚ್ಚಾಕ್ಬಿಟ್ಟಿನಿ ನಾನು. ಓಡ್ತಪ್ಪ ಎಲ್ಲ ಕರ ತಿಂದೈತೆ ತಮ್ಮದ. ಯಾಕೆ ನಾಯಿ ಮೇಲೆ ನಿನ್ಗೆ ಇಷ್ಟೊಂದು ರೋಷ ಅಂತ ಕೇಳ್ತೀಯ? ತೊಗೆದು ಮಕ್ಕಳೋಗ್ಬಿಟ್ಟಿನಿ. ನಿಂದು ಮಾಲ್ ಕಳ್ಕೊಂಡು ನಿಂಗೆ ಗೊತ್ತಿಡ್ತಿಲ್ವ ನಾವು? ಹೌದು. ನಿಂದೆ ಎಮ್ಮ ಕರ ಕಳ್ಕೊಂತಿದ್ರೆ ನಿಂಗೆ ಗೊತ್ತಿಡ್ತಿಲ್ವ ನಾಯಿ ಮೇಲೆ? ಹೌದು. ಮತ್ತು ನಾಯಿ ಮೇಲೆ ಯಾಕೆ ಹಿಂಗೆ ಕಚ್ಚಂತಿ ಅಂತೀಯ? ಅಷ್ಟಪ್ಪ ಎಮ್ಮೆ ಕರ ಬೆಳೆಸ್ಬೇಕಾದ್ರೆ ಯೋಚನೆ ತಿನ್ಬೇಕು. ಎಮ್ಮೆ ಕರ ಕಡ್ಕೊಂಡು ತಿನ್ನೋದು ಒಂದೇಯ, ಒಂದು ಮೊಗ ಕಡ್ಕೊಂಡು ತಿನ್ನೋದು ಒಂದೇಯ. ಅದ್ರದ್ದು ಜೀವ ಅಲ್ವೇನೋ? ಹೌದು. ಮತ್ತೀಗ ಅದು ಪ್ರಾಣ ಹೋಗ್ಬೇಕಾದ್ರೆ ಎಷ್ಟು ಅಯ್ಯೋ ಒಂದೈತಿ. ಹೌದು. ನಾನಿದ್ರೆ ನಿಮ್ಗೆ ಜೀವ ಕಳಿತಕ್ಕ ಬಿಡಿವ್ನ ಹೋಗಿವ್ನಿ. ನಾಯಿ ಮೇಲೆ ಯಾಕೆ ಹಿಂಗಾಡ್ತಿ ಅಂತ ಕೇಳ್ತೀಯ? ಅಷ್ಟಪ್ಪ ಎಮ್ಮೆ ಕರ ತಿನ್ಬೇಕಾದ್ರೆ ಮೊಗ ತಿಂದಂಗೆ ತಿಂದ್ರೆ ಅದ ನಾಯಿ. ನಮ್ಗೆ ಗೊತ್ತಿದೆ ಅಲ್ವಾ? ಮಕ್ಕಳು ಒಂದೇ, ಪ್ರಾಣಿ ಒಂದೇ. ನಂಗೂ ಹೋಯ್ತು ಹಟ್ಟಿವ್ರಿ. ಏನು ಮಾಡ್ಯಾವ ನಾಯಿ ದೇವ್ರು ಮಾಡ್ಕೊಂಡು ಕುಣ್ಸಕ್ಕೆ ಒಳ್ಳೆ ತಂದಾಗ ಒಳ್ಳೆ ಬುದ್ಧಿ ಇರಲಿ ಅಲ್ಲ. ಈ ನಾಯಿ ಮೊಬೈಲೆಲ್ಲ ನೋಡ್ತೀನಿ. ಇತ್ ನೋಡಿ ನನ್ನ ಕೈಯೋ ನೋಡಿ, ಇಲ್ಲಿ ಕೈ ಬಳೆ ತೋರಿಸ್ತಾರೆ, ಇಲ್ಲಿ ಬಳೆ ತೋರಿಸ್ತಾರೆ. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ತಾರೆ, ಬಟ್ಟೆ ತೋರಿಸಿ ಸುಂದರಿ ಅಂತ ರೀಲ್ಸ್ ಮಾಡ್ತಾರೆ ಕಣಮ್ಮ. ಆ ನಾಯಿ ಮರಿಯ ನೋಡಕ್ ಭಾಳ ಇಷ್ಟ ಆಗುತ್ತೆ. ಕೈ ಮುಗಿದು ಬಿಟ್ಟೆ ನಾನು ಅವತ್ತಿಂದ ಒಂದಿನ ಎಲ್ಲೋ ಮೊಬೈಲಾಗ ತೋರಿಸ್ತಾ ಯಾರ ಮಾರಾಯ, ಕೈ ಮುಗ್ದೆ. ನಾಯಿ ಅಂದ್ರೆ ಆ ಥರ ಇರ್ಬೇಕಣ ಬುದ್ಧಿ. ಎಳೆ ಮಕ್ಕಳು ಮುದ್ದಾಡ್ಬೋದು ಅಂತ ನಾಯಿ ಆದ್ರೆ. ಅಂತ ಬುದ್ಧಿ ಪ್ರಪಂಚದ ನಾಯಿಗಲ್ಲ. ಯಾಕಲ್ಲ ಇಲ್ಲ? ಯಾರಿಗೂ ಯಾಕಲ್ಲ? ನಾನು ಹೇಳೋದೇನು, ಒಬ್ಬ ಮನುಷ್ಯನು ಹಂಗ ಕಣ. ಹೌದು. ಒಬ್ಬ ಮನುಷ್ಯನು ಒಬ್ಬ ಒಳ್ಳೆ ತನಕಿರ್ತಾನೆ, ಒಬ್ಬ ಕೇಡಿ ಇರ್ತಾನೆ. ಬಡ್ಡಿ ಮಗನೇ ಅಲ್ಲೋಪರ್ ನನ್ನ ಮಗನೇ, ಬಡ್ಡಿ ಮಗ ಎಷ್ಟು ದುರಾಂಕಾರ, ಎಷ್ಟು ದೌಲತ್ತು ಅಂತಾರೆ. ಒಬ್ರು ಪಾಪ ಅಂತಾರೆ. ಬಾಡಿ ಹೋಗೋಣ ಊರ ಕಡೆಗೆ ನಡಿ, ಓದ್ತಾಕಡಿ. ಈಗ ಊಟಕ್ಕೆ ಹೋಗೋಣ ನಡಿಯಮ್ಮ. ಅಯ್ಯೋ ವಾದ ಕಡಿಕೆ ಅಂತ ಬಂದೆ, ಕುಂಬಕ್ಕೆ ಹೋಗೋಣ ನಡಿ. ಅಯ್ಯೋ ರಾಮು ಏನೇ ಹೆಂಗಾತಲ್ಲಿ ಹಣೆ ಬರ? ನಾಯಿ ಮೇಲೆ ಯಾಕೆ ಇಷ್ಟೊಂದು ರೋಷ ಅಂತ ಕೇಳ್ತೀಯ? ನಾಯಿ ಏನೋ ನನ್ನೇ ಮಾಡಿ ಗೊತ್ತಾ? ಅಯ್ಯಯ್ಯಪ್ಪ, ಅಯ್ಯೋ ದೇವ್ರೇ ಭಗವಂತ, ಬಡ ಬಗ್ಗು ಗಿಡ ಬೀಳೋ ನಂಗೆ ಆಚೆಲ್ಲ. ಏನೋ ಸಮುದ್ರ ಮಾಡ್ಬೇಕಂತ ಮಾಡ್ರಪ್ಪ. ಸಬ್ಸ್ಕ್ರೈಬ್. ನನಗೆ ಬಾಯ ಗಲ್ಲಲ್ಲ, ಹೆಂಗ ತೊದ್ಲು ಅದೇನೋ ನಾವು ಇದು ಮಾಡ್ರಿ.